1.5 ಲಕ್ಷ ಸ್ಟಾರ್ಟಿಂಗ್ ಹೇಳಿದೀನಿ ನೋಡಿ, ಇನ್ನ ಕಡಿಮೆ ಕೊಡ್ತೀನಿ ಗಾಡಿ. ಎಸ್ ಸರ್, ಇದು ಹಾಗಾದ್ರೆ ಹೇಳ್ಬಿಡಿ ಸರ್ 2004 ಮಾಡಲ್ ಗಾಡಿ, ಬರೀ 1,25,000 ಕೊಡ್ತೀನಿ ಸರ್. 1.25 ಸರ್, ಇದು 1.25 ಫೈನಲ್ ಕೊಟ್ಬಿಡ. ಒಳ್ಳೆ ಮ್ಯಾಗ್ ವೀಲ್ ಎಲ್ಲ ಇದೆ, ಆಫ್ಟರ್ ಮಾರ್ಕೆಟ್ ಹೌದು ಸರ್. ಇದು AC ಪೋಸ್ಟರ್, ಇದು 1.30 ಕೊಟ್ಬಿಡೋಣ ಸರ್. ಅದು 1.25, ಇದು 1.30 ಕೊಟ್ಬಿಡೋಣ ಸರ್. ಸರ್ 1.80 ಆಗತ್ತೆ, ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಇದು 2 ಲಕ್ಷಕ್ಕೆ ಆಗತ್ತೆ. ಸರ್ ಇದು 2 ಲಕ್ಷಕ್ಕೆ ಸರ್. ಮಾಡಲ್ ಎಷ್ಟು ಹೇಳಿದ್ರಲ್ಲ? 2000 ಸರ್. ಇದು ನಿಮ್ಗೆ 3.25 ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ನಿಮ್ಗೆ ಇಷ್ಟು ಟಾಪ್ ಅಂಡ್ ಗಾಡಿ ಯಾವ್ದು ಸಿಗೋದಿಲ್ಲ, ಇಷ್ಟೊಂದು ಫೀಚರ್ ಇರೋ ಗಾಡಿ ಯಾವ್ದು ಸಿಗಲ್ಲ. ಓಕೆ, ಬರೀ 1,85,000 ಕೊಡೋಣ ಸರ್. ಬರೀ 1.85, ಬರೀ 1.85ಕ್ಕೆ ಸರ್. ಬರೀ 4 ಲಕ್ಷ ಕೊಟ್ಬಿಡೋಣ. ಇದು ಪ್ರೈಸ್ ಹೇಳಿ ಸರ್. ಇದು ಸರ್ ಇದು 275 ಫೈನಲ್ ಆಗುತ್ತೆ. ಸೆಕೆಂಡ್ ಓನರ್ ವೆಹಿಕಲ್. ಓಕೆ ಸರ್, ಪ್ರೈಸ್ ನೀಟ್ ಗಾಡಿ, ಚೆನ್ನಾಗಿದೆ ಗಾಡಿ ಸರ್. ಪ್ರೈಸ್ 3,40,000 ಕೊಟ್ಬಿಡೋಣ. ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಇವತ್ತು ನಾನು ಹೇಳಿದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಅಲ್ಲಿ ಬಂದಿದ್ದೀನಿ. ಈ ಶೋರೂಮ್ ಅಲ್ಲಿ ಮಲ್ಟಿ ಬ್ರ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಇದೆ. ಹಾಗೇನೆ ಕಡಿಮೆ ಬಜೆಟ್ ಅಲ್ಲಿ ತುಂಬಾ ಜನ ಕಾರ್ ಹುಡುಕ್ತಿರ್ತಾರೆ, ಅವರು ಈ ಶೋರೂಮ್ ಬಂದ್ಬಿಟ್ಟು ವಿಸಿಟ್ ಮಾಡಬಹುದು. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇರ್ತದೆ. ಹಾಗೇನೆ ಶೋರೂಮ್ ಅವ್ರು ಕೇಳೋಣ ಯಾವ ತರ ರೆಸ್ಪಾನ್ಸ್ ಇರ್ತದೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೀನಿ, ಶೋರೂಮ್ ರೆಸ್ಪಾನ್ಸ್ ಹೇಗಿತ್ತು ಸರ್? ಸರ್ ತುಂಬಾ ಚೆನ್ನಾಗಿತ್ತು, ಗಾಡಿಗಳು ಚೆನ್ನಾಗಿ ಹೋಯ್ತು ಸರ್. ಹೌದಾ ಸರ್? ಸರ್ ಇವಾಗ ಮತ್ತೆ ಹೊಸ ಸಬ್ಸ್ಕ್ರೈಬರ್ ಬಂದಿರ್ತಾರೆ ಅವ್ರಿಗೆ, ಸೊ ನಿಮ್ ಶೋರೂಮ್ ಹೆಸರು ಹಾಗೇನೆ ಲೊಕೇಶನ್ ಹೇಳಿ ಸರ್. ಸರ್ ನಮ್ದು ಫ್ರೆಂಡ್ಸ್ ಕಾರ್ ಝೋನ್ ಅಂದ್ಬಿಟ್ಟು ನಾಗರಬಾವಿ BDA ಕಾಂಪ್ಲೆಕ್ಸ್ ನಿಯರ್ ಆಗಿ ಬರುತ್ತೆ. ನಮ್ಗೆ ಕರ್ನಾಟಕ ಬ್ಯಾಂಕ್ ಪಕ್ಕದಲ್ಲೇ ಬರುತ್ತೆ ಸರ್. ಫ್ರೆಂಡ್ಸ್ ಕಾರ್ ಝೋನ್ ಕರ್ನಾಟಕ ಬ್ಯಾಂಕ್ ಪಕ್ಕ. ಸೊ ಎಕ್ಸಾಕ್ಟ್ ಲೊಕೇಶನ್ ಸರ್? ಎಕ್ಸಾಕ್ಟ್ ಲೊಕೇಶನ್ ನಾಗರಬಾವಿ BDA ಕಾಂಪ್ಲೆಕ್ಸ್ ನಿಯರೆಸ್ಟ್. ಓಕೆ, ಅವ್ರೊಂದೇನ ನಿಮ್ಗೆ ನಂಬರ್ ಒಂದು ಹಾಯ್ ಅಂತ ಮೆಸೇಜ್ ಲೊಕೇಶನ್ ಸರ್, ನನ್ನ ನಂಬರ್ ಒಂದು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಲೊಕೇಶನ್ ಬರುತ್ತೆ, ಗಾಡಿ ಡೀಟೇಲ್ಸ್ ಬರುತ್ತೆ, ಪ್ರೈಸ್ ಬರುತ್ತೆ, ಎಲ್ಲ ಬರುತ್ತೆ. ಟೋಟಲ್ ಎಲ್ಲ ಬಂದ್ಬಿಡುತ್ತೆ. ಎಲ್ಲ ಬರುತ್ತೆ. ಯಾಕಂದ್ರೆ ಕಾಸು ಜಾಸ್ತಿ ಇದ್ರೆ ಪಿಕ್ ಮಾಡಕ್ ಆಗಲ್ಲ. ಅವಾಗ ಒಂದು ಹಾಯ್ ಅಂತ ಮೆಸೇಜ್ ಮಾಡಿ ವಾಟ್ಸ್ಆಪ್. ಸರ್ ಲಾಸ್ಟ್ ಟೈಮ್ ತುಂಬಾ ಸ್ಟಾಕ್ ಇದೆ, ಈ ಸರಿ ತುಂಬಾನೇ ಸ್ಟಾಕ್ ಇದೆ ಸರ್. ಇವತ್ತಿನ ಇಷ್ಟು ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಸರ್? ಸರ್ ನಮ್ಮ ಹತ್ರ 1.5 ಲಕ್ಷದಿಂದ ಇದೆ ಈ ಟೈಮಲ್ಲಿ. 1.5 ಲಕ್ಷದಿಂದ ಒಂದು ಅರೌಂಡ್ 6 ಲ್ಯಾಕ್ ವರೆಗೂ ಕಾರ್ಗಳಿದೆ. ಲಾಸ್ಟ್ ಟೈಮ್ 70,000ದಿಂದ ಕಾರ್ 70,000 ಇತ್ತು, ಬಟ್ ಈ ಸರಿ 1.5 ಲಕ್ಷ. ಹೌದು ಸರ್, 1.5 ಲಕ್ಷದಿಂದ ಇದೆ ಸರ್. ಇಲ್ಲಿ ಯಾವುದೇ ಕಾರ್ ತಗೊಂಡ್ರು ಆಲ್ಮೋಸ್ಟ್ ಲೋ ಬಜೆಟ್ ಅಲ್ವಾ ಸರ್? ಆಲ್ಮೋಸ್ಟ್ ಹೌದು ಸರ್, ಲೋ ಬಜೆಟ್. ನಮ್ದೆಲ್ಲ 5 ಲಕ್ಷ ಒಳಗಡೆ, 5 ಲಕ್ಷ 6 ಲಕ್ಷ ಒಳಗಡೆ. 1.5 ಲಕ್ಷದಿಂದ 5 ಲಕ್ಷ ಒಳಗಡೆ. ಸರ್ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತಲ್ವಾ ಸರ್? ಎಲ್ಲಾ ಕಡೆ ಲೋನ್ ಮಾಡಿ ಕೊಡ್ತೀವಿ ನಾವು. ಏನಂದ್ರೆ ನಮ್ಮ 2011 ಪೆಟ್ರೋಲ್ ಗಾಡಿ 11 ಮೇಲೆ, ಡೀಸೆಲ್ ಗಾಡಿ 12 ಮೇಲೆ. ಡೀಸೆಲ್ 12 ಮೇಲೆ, 12 ಮೇಲೆ 11 ಪೆಟ್ರೋಲ್ ಮಾಡ್ಕೊಡ್ತೀವಿ ಸರ್. ಹೌದು ಸರ್. ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ. ಹೌದು ಸರ್, ಆಲ್ ಓವರ್ ಕರ್ನಾಟಕ. ಲಾಸ್ಟ್ ಟೈಮ್ ನೀವು ಆಫರ್ ಹೇಳಿದ್ರಿ, ಟ್ರಾನ್ಸ್ಫರ್ ತಗೊಳ್ಳಲ್ಲ, ಕಮಿಷನ್ ತಗೊಳ್ಳಲ್ಲ, ಆಮೇಲೆ ಒಂದು ಆಯಿಲ್ ಸರ್ವಿಸ್ ಫ್ರೀ ಅಂತ. ಸರ್ ಈ ಸರಿ ಏನ್ ಹೇಳ್ತೀರಾ? ಸರ್ ನಮ್ಮಲ್ಲಿ ಪ್ರತಿ ಸಾರಿ ಟ್ರಾನ್ಸ್ಫರ್ ಚಾರ್ಜ್ ಫ್ರೀ ಇರುತ್ತೆ, ಆಫೀಸ್ ಕಮಿಷನ್ ತಗೊಳ್ಳೋದಿಲ್ಲ. ನಮ್ ಕಡೆಯಿಂದ ಒಂದು ಆಯಿಲ್ ಸರ್ವಿಸ್ ಅವ್ರ ಮುಂದೆನೆ ನಾವು ಗಾಡಿ ವ್ಯಾಪಾರ ಮಾಡಿ ಬಿಲ್ ಆದ್ಮೇಲೆ ಅವ್ರ ಎದುರುಗಡೆ ಒಂದು ಆಯಿಲ್ ಸರ್ವಿಸ್ ಮಾಡ್ಕೊಡ್ತೀವಿ. ಹೌದಾ? ಲಾಸ್ಟ್ ಟೈಮ್ ಅವ್ರು ಇದೇ ತರ ಹೇಳಿದ್ರು. ಸೊ ಒಂದ್ ಬೆಸ್ಟ್ ಪ್ರೈಸ್ ಅಲ್ಲಿ ಲಾಸ್ಟ್ ಸರಿ ಕಾರ್ ಎಲ್ಲ ಕೊಟ್ಟಿದ್ದಾರೆ ಸರ್. ಈ ಸರಿ ನಮ್ಮ ಯಾರ್ಯಾರು ಸಬ್ಸ್ಕ್ರೈಬರ್ ಬರ್ತಾರೆ ನೋಡಿ, ಒಂದ್ ಬೆಸ್ಟ್ ಪ್ರೈಸ್ ಅಲ್ಲಿ ಲಾಸ್ಟ್ ಟೈಮ್ ಯಾವ ತರ ಕೊಟ್ಟಿದ್ದೀರಾ ಎಲ್ಲ ನಮ್ಮ ವ್ಯೂವರ್ಸ್ ಗಳಿಗೆ, ಅದೇ ತರ ಈ ಸರಿ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿಗಳನ್ನ ಕೊಡಿ ಅಂತ ಹೇಳ್ತಾ ಸರ್, ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್. ಮಾಡೋಣ ಸರ್. ನಮ್ಮಲ್ಲಿ ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ, ಗಾಡಿ ಚೆನ್ನಾಗಿ ನಾವು ಅದಕ್ಕೆ ಮೂವ್ ಮಾಡ್ತಾ ಇದೀವಿ. ಓಕೆ, ಆಮೇಲೆ ಇನ್ನೊಂದು ಒಳ್ಳೆ ಕ್ವಾಲಿಟಿ ಗಾಡಿ ನಾವು ಕೊಡ್ತಾ ಇದೀವಿ. ಆಮೇಲೆ ಸರ್ವಿಸ್ ಎಲ್ಲ ಏನಕ್ಕೆ ಮಾಡ್ಕೊಡ್ತೀವಿ ಅಂದ್ರೆ, ತಗೊಂಡ್ಮೇಲೆ ಅವ್ರು ಖುಷಿಯಾಗಿ ಓಡಿಸ್ಕೊಳ್ಬೇಕು, ಕಿರಿಕ್ ಇರ್ಬಾರ್ದು, ಗ್ಯಾರೇಜ್ ಕಡೆಗೆ ಹೋಗ್ಬಾರ್ದು. ತಗೊಂಡ್ಮೇಲೆ ಖುಷಿಯಾಗಿ ಓಡಿಸ್ಕೊಂಡಿರ್ಬೇಕು. ಆ ಕಾನ್ಸೆಪ್ಟ್ ಇಂದ ನಾವು ಆಯಿಲ್ ಸರ್ವಿಸ್, ಟ್ರಾನ್ಸ್ಫರ್, ಆಫೀಸ್ ಕಮಿಷನ್ ಏನು ಇಲ್ದಿರ ಅದಕ್ಕೋಸ್ಕರ ಮಾಡ್ಕೊಡ್ತೀವಿ. ಟೆನ್ಷನ್ ಇರಬಾರ್ದು ಅಷ್ಟೇ. ತಗೊಂಡ್ಮೇಲೆ ಫ್ರೀ ಆಗಿ ಆರಾಮಾಗಿ ತಗೊಂಡೋಗಿ ಓಡಿಸ್ಕೊಳ್ಬೇಕು ಅಷ್ಟೇ. ಹಾಗೇನೆ ಸರ್, ಇವಾಗ ನಂಗೆ ಮತ್ತೊಂದು ಅರ್ಥ ಆಯ್ತು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್. ಸೊ ಈ ತರ ಶೋರೂಮ್ ವಿಷಯ ವೆಹಿಕಲ್ಸ್ ಸರ್ ನಮ್ಮಲ್ಲಿ ಎಲ್ಲ ಇರೋದು ಸ್ಕಿಲ್ಡ್ ಪರ್ಸನ್ಸ್. ಎಲ್ಲ ನಾವು ಚೆಕ್ ಮಾಡಿ ತಗೊಂಡ್ ಬರ್ತೀವಿ. ನಾವು ಬ್ಲೈಂಡ್ ಆಗಿ ಯಾವ್ದೇ ಗಾಡಿ ಎತ್ಕೊಂಡ್ ಬರೋದಿಲ್ಲ. ನಾವೆಲ್ಲಾ ಗಾಡಿ ಚೆಕ್ ಮಾಡಿ ತಗೊಂಡ್ ಬರ್ತೀವಿ. ಯಾವ್ದೇ ರೀತಿ ಆಕ್ಸಿಡೆಂಟ್ ಇದ್ರು ನಾವು ಆ ಗಾಡಿ ತಗೊಳ್ಳೋದಿಲ್ಲ. ಗಾಡಿ ಇದ್ರೆ ಮಾತ್ರ ನಾವು ವೈ ಮಾಡಿ ನಮ್ ಶೋರೂಮ್ ಅಲ್ಲಿ ತಗೊಂಡ್ ಬಂದು ಸೇಲ್ ಮಾಡ್ತೀವಿ. ಸರಿ ಸರ್, ವಿಡಿಯೋನ ಶುರು ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಮೋಟರ್ ಸೈಕಲ್ ಅಂತ, ಸೊ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಈ ವಿಡಿಯೋನ ನಾನು ಅದನ್ನು ರೀಲ್ಸ್ ಆಗಿರ್ತೀನಿ, ಹಾಗೆ ಲಾಂಗ್ ವಿಡಿಯೋ ಹಾಕಿರ್ತೀನಿ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಸ್ಟಾರ್ಟಿಂಗ್ ಅವಾಗಲೇ ನಾನು ಪ್ರೈಸ್ ಕೇಳಿದೆ 1.5 ಲಕ್ಷ ಅಂದ್ರೆ, ಇದ್ರದ್ದು ಎಷ್ಟು 1.5 ಲಕ್ಷ ಕಡಿಮೆ ಸರ್? ಇದು ಸರ್ 1.5 ಲಕ್ಷ ಸ್ಟಾರ್ಟಿಂಗ್ ಹೇಳಿದೀನಿ ನೋಡಿ, ಇನ್ನ ಕಡಿಮೆ ಕೊಡ್ತೀನಿ ಗಾಡಿ. ಎಸ್ ಸರ್, ಇದು ಹಾಗಾದ್ರೆ ಹೇಳ್ಬಿಡಿ ಸರ್. 2004 ಮಾಡಲ್ ಗಾಡಿ,
ಬರೀ 1,25,000 ಕೊಡ್ತೀನಿ ಸರ್. 1,25,000 ಸರ್ ಇದು. 1,25,000 ಫೈನಲ್ ಕೊಟ್ಬಿಡೋಣ. ಸ್ಟಾರ್ಟಿಂಗ್ ಅಲ್ಲಿ ಈ ಶೋರೂಮ್ ಅಲ್ಲಿ 1.5 ಲಕ್ಷ ಅಂತ ನಾನು ಸ್ಟಾರ್ಟಿಂಗ್ ಹೇಳಿದ್ರು, ಬಟ್ ಅದಕ್ಕಿಂತ ಇನ್ನೂ ಕಡಿಮೆ ಇದೆ, ಇನ್ನೂ ಕಡಿಮೆ ಇರಬಹುದು. ಸೊ ನೋಡೋಣ. ಹಾಗೆ ಹೇಳಿ ಸರ್. ಆಗಿದ್ದು ಸರ್ ಸ್ಯಾಂಟ್ರೋ ಜಿಂಗ್ 2004 ಮಾಡೆಲ್ 1,25,000 ಕೊಡೋಣ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಬಾಡಿ ಲೈನ್ ನೀಟ್ ಆಗಿದೆ ಸರ್ ಗಾಡಿ, ಚೆನ್ನಾಗಿದೆ ಗಾಡಿ. ಸೊ ಟೈರ್ ಕಂಡೀಷನ್ ಒಂದು 70% ಎಲ್ಲ ಇದೆ ಸರ್ ಟೈರ್. ಸರ್ ಇನ್ನೊಂದು ಸರ್ ಪ್ರೈಸ್ 1,25,000 ಸರ್. ಸರ್ 1,25,000 ಕೊಟ್ಬಿಡೋಣ. ಸರ್ ಇದೊಂದು ಜೆನ್ ಇದೆ ನೋಡಿ, 4 ಮಾಡೆಲ್. ಲೋ ಬಜೆಟ್ ಸರ್ ಇದು. ಇದು ಲೋ ಬಜೆಟ್ ಸರ್. ಜೆನ್ ಲವರ್ಸ್ ಗೆ ಒಳ್ಳೆ ಗಾಡಿ, ಒಳ್ಳೆ ಮ್ಯಾಗ್ ವೀಲ್ ಎಲ್ಲ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ಹೌದು ಸರ್. ಇದು AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಸರ್. ಇದು ಫೀಚರ್ಸ್ AC ಪವರ್ ಸ್ಟೇರಿಂಗ್ ಸರ್ ಇದು. ಹೌದು ಸರ್. ಸೀಟ್ಸ್ ಕವರ್ ಎಲ್ಲ ಚೆನ್ನಾಗಿದೆ ಸರ್. ಇದು ಗಾಡಿ ಚೆನ್ನಾಗಿದೆ ಸರ್, ಕ್ಲಾಸ್ ಗಾಡಿ. ಸರ್ ಪ್ರೈಸ್ ಹೇಳಿ ಸರ್ ಇದ್ರ ನೋಡೋಣ. ಸರ್ ಇದು 1,30,000 ಕೊಟ್ಬಿಡೋಣ ಸರ್. ಅದು 1,25,000, ಇದು 1,30,000 ಕೊಟ್ಬಿಡೋಣ ಸರ್. ಸರ್ ಮುಂದೆ ಬಂದ್ರೆ ಇನ್ನೂ ಕಡಿಮೆ ಆಗುತ್ತಲ್ಲ ಸರ್? ಸರ್ ಏನೋ ಒಂಚೂರು ಹೆಚ್ಚು ಕಮ್ಮಿ, 2 ಗಾಡಿಯಲ್ಲೂ ಇನ್ನು ಮುಂದೆ ಬಂದ್ರೆ ಕಡಿಮೆ ಮಾಡಿ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ. ತುಂಬಾ ಲೋ ಬಜೆಟ್ ಅಲ್ಲಿ ಗಾಡಿ ಹುಡುಕಿದ್ರೆ ಅವ್ರು ಬೆಸ್ಟ್ ಆಗುತ್ತಂತ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಬನ್ನಿ ಸರ್. ಓಕೆ ಸರ್ ಇದು 2008 ಮಾಡೆಲ್ ಸಿಂಗಲ್ ಓನರ್. ನಿಮ್ಗೆ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಸಿಗುತ್ತೆ ಗಾಡಿ. ವ್ಯಾಗನರ್. ಓಕೆ ಸರ್. ಇದು ಪ್ರೈಸ್ AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ನೋಡಿ ನಿಮ್ಗೆ. ಸರ್ ಇದು ಪ್ರೈಸ್ 1,80,000 ಆಗುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ. ಸರ್ ಇಂಟೀರಿಯರ್ ಫೀಚರ್ಸ್ ಸರ್ ಇದರಲ್ಲಿ AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಸರ್. ಓಕೆ ಇದು ಎಷ್ಟು ಹೇಳಿದ್ರೆ ಸರ್ ಪ್ರೈಸ್? ಸರ್ 1,80,000 ಕೊಟ್ಬಿಡೋಣ. 1,80,000 ಸರ್. ಮುಂದೆ ಬಂದ್ರೆ ಇನ್ನೂ ಕಡಿಮೆ ಆಗುತ್ತಲ್ವಾ? ನೆಗೋಷಿಯಬಲ್ ಇದ್ದೇ ಇರುತ್ತೆ ಸರ್, ಸ್ವಲ್ಪ ಇದ್ದೇ ಇರುತ್ತೆ. ಯಾವ್ದು ಫಿಕ್ಸ್ ಅಲ್ಲ, ಬಂದ್ರೆ ನೆಗೋಷಿಯಬಲ್ ಇದ್ದೇ ಇರುತ್ತೆ, ಸ್ವಲ್ಪ ಇದ್ದೇ ಇರುತ್ತೆ. ಓಕೆ ನೆಕ್ಸ್ಟ್ ಸರ್ ಇದು ಫೋರ್ಡ್ ಫಿಗೋ 2011 ಮಾಡೆಲ್. ಓಕೆ ನಿಮ್ಗೆ ಇದು ಕೂಡ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ ನೋಡಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ಇದೆ. ಟೈರ್ ಕೂಡ ಚೆನ್ನಾಗಿದೆ, ಟೈರ್ ಕಂಡೀಷನ್. ಸರ್ ಡೀಸೆಲ್ ವೆಹಿಕಲ್. ಒಳ್ಳೆ ಮೈಲೇಜ್ ಸರ್ ಹಾಗಾದ್ರೆ ನಮ್ಗೆ. ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಇರೋ ಫೀಚರ್ಸ್ ಏನ್ ಹೇಳಿದ್ರಲ್ವಾ? AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಸರ್. ಸಿಸ್ಟಮ್ ಕೂಡ ಇದೆ. ಹೌದು ಸರ್. ಸರ್ 4 ಪವರ್ ವಿಂಡೋ 2 ಪವರ್ ವಿಂಡೋ ಸರ್ ಇದು? 2 ಪವರ್ ವಿಂಡೋ ಬರುತ್ತೆ. ಫ್ರಂಟ್ 2 ಪವರ್ ವಿಂಡೋ. ಹೌದು ಸರ್. ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ. ಮ್ಯಾಗ್ ವೀಲ್ಸ್, ಟೈರ್ ಎಲ್ಲ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಇದು. ಸರ್ ಪ್ರೈಸ್ ಸರ್ ಇದು ಒಂದು 2 ಲಕ್ಷಕ್ಕೆ ಆಗುತ್ತೆ. 2 ಸರ್ ಇದು? 2 ಲಕ್ಷಕ್ಕೆ. ಸರ್ ಮಾಡಲ್ ಎಷ್ಟು ಹೇಳಿದ್ರಲ್ಲ? 2011 ಮಾಡಲು ಸರ್. ಸರ್ ಲೋನ್ ಆಗ್ಬೋದಲ್ವಾ ಇದಕ್ಕೆ? ಸರ್ 11 ಡೀಸೆಲ್ ಲೋನ್ ಆಗಲ್ಲ, ಪೆಟ್ರೋಲ್ ಅಲ್ಲಿ ಆಗುತ್ತೆ. ಓಕೆ ನೀವು 12 ಮೇಲೆ ಹೇಳಿದ್ರಲ್ವಾ? ಹೌದು ಸರ್. ಓಕೆ ಸರ್. ಸರ್ 2012 ಮಾಡಲು ಸ್ಪೋರ್ಟ್ಸ್ i20. ಓಕೆ ಸರ್. ಹಾಗೆ ಫೀಚರ್ಸ್ ಹೇಳಿ ಸರ್ ಇದು? ಸರ್ ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಸ್ಪೋರ್ಟ್ಸ್ ವರ್ಷನ್ ಇದು. ಸೊ ಇದರಲ್ಲೂ ಸೀಟ್ಸ್ ಕವರ್ ಎಲ್ಲ ಹೊಸದಿದೆ ಸರ್. ಟಾಪ್ ಎಂಡ್ ಗಿನ್ನ 1 ವರ್ಷ ಕಮ್ಮಿ ಅಷ್ಟೇ ಸ್ಪೋರ್ಟ್ಸ್ ಅಲ್ಲಿ. ಸರ್ ಎಷ್ಟು ಕಿಲೋಮೀಟರ್ ಡ್ರೈವ್ ಆಗಿದೆ ಸರ್? ಇದು 89 ಓಡಿದೆ. 89 ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಹಾಗೆ ಪ್ರೈಸ್ ಹೇಳಿ ಸರ್. ಇದು ನಿಮ್ಗೆ ಒಂದು 325 ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಓಕೆ ಸರ್ 2007 ಮಾಡಲು ಒಂದು SX4 ಟಾಪ್ ಎಂಡ್. ಈ ಮಾಡಲಲ್ಲಿ ನೋಡಿ ಟಾಪ್ ಎಂಡ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ, ಮ್ಯಾಗ್ ವೀಲ್ಸ್ ಬರುತ್ತೆ, ಡಬಲ್ ಏರ್ ಬ್ಯಾಗ್ ಬರುತ್ತೆ. ಡ್ಯೂಯಲ್ ಇರ್ಬೇಕಾ ಸರ್ ಇದು? ಹೌದು ಸರ್. ಸರ್ ಕಿಲೋಮೀಟರ್ ಡ್ರೈವ್ ಸರ್ ಇದು? ಸರ್ ಇದು 76,000 ಓಡಿದೆ. ಓಕೆ ಈ ಮಾಡಲಲ್ಲಿ ನಿಮ್ಗೆ ಇಷ್ಟು ಟಾಪ್ ಎಂಡ್ ಗಾಡಿ ಯಾವ್ದು ಸಿಗೋದಿಲ್ಲ. ಇಷ್ಟೊಂದು ಫೀಚರ್ ಇರೋದು, ಫ್ಯೂಚರ್ ಇರೋ ಗಾಡಿ ಯಾವ್ದು ಸಿಗಲ್ಲ. ಓಕೆ ಬರೀ 1,85,000 ಕೊಡೋಣ ಸರ್. ಬರೀ 1,85,000? ಬರೀ 1,85,000ಕ್ಕೆ ಸಡನ್ ಗಾಡಿ, ಫುಲ್ಲಿ ಟಾಪ್ ಎಂಡ್ ಸಡನ್ ಗಾಡಿ. ಹಾಗೆ ಮ್ಯಾಗ್ ವೀಲ್ ಇದೆ, ಸೊ ಆಲ್ಮೋಸ್ಟ್ ಎಲ್ಲ ಫೀಚರ್ ಇರೋ ಗಾಡಿ. ಒಂದು ಬೆಸ್ಟ್ ಪ್ರೈಸ್ ಅಂತ ಹೇಳಿದ್ರು ಸರ್. ಅದನ್ನು ಫಿಕ್ಸ್ ಅಥವಾ ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ ಸರ್? ಸರ್ ಇಲ್ಲ 1,85,000 ಕೊಟ್ಬಿಡೋಣ. ಗಾಡಿ ಫಿಕ್ಸ್ ಆಗಿಬಿಟ್ಟಿದ್ದೀರಾ? ಹೌದು ಸರ್. ಮುಂದೆ ನಮ್ಮ ವ್ಯೂವರ್ಸ್ ಬಂದ್ರೆ ಇನ್ನೂ ಕಡಿಮೆ ಮಾಡಿ ಸರ್. ಟ್ರಾನ್ಸ್ಫರ್ ಎಲ್ಲ ಫ್ರೀ ಆಗಿ ಮಾಡ್ಕೊಡೋಣ ಸರ್. ಓಕೆ ಸರ್. ಹೆಲ್ತ್ ಸರ್ವಿಸ್ ಮಾಡ್ಕೊಡೋಣ. ಅದು ಆಫರ್ ಇದೆ, ಅಲ್ಲೇ ಉಳಿತದಲ್ಲ. ಓಕೆ ಓಕೆ ಸರ್. ಓಕೆ ಎಷ್ಟು ಸರ್? ಸೆಲೋರಿಯಾ 2016 ಮಾಡಲ್ ಆಟೋಮೆಟಿಕ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ನಿಮ್ಗೆ ಟಾಪ್ ಎಂಡ್ ಬರುತ್ತೆ. ಇದ್ರಲ್ಲಿ ಟಾಪ್ ಎಂಡ್ ಸರ್? ಹೌದು ಸರ್. ZXi ಟಾಪ್ ಎಂಡ್ ಗಾಡಿ ಇದು ಸರ್. ಹಾಗೆ ಫೀಚರ್ಸ್ ಹೇಳ್ಬಿಡಿ ಸರ್. ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ಚೆನ್ನಾಗಿದೆ ಗಾಡಿ. ಸರ್ ಟೈರ್ ಕಂಡೀಷನ್ ಒಂದು 90% ಇದೆ ಸರ್. ಚೆನ್ನಾಗಿದೆ ಸರ್. ಟೈರ್ಸ್ ಎಲ್ಲ ಸೂಪರ್ ಆಗಿದೆ ಸರ್. ಪ್ರೈಸ್ ಸರ್ ಬರೀ 4 ಲಕ್ಷ ಕೊಟ್ಬಿಡೋಣ. ಇದು ಫೈನಲ್ 4 ಲಕ್ಷ. ಈ ಬೇರೆ 16 ಮಾಡಲು ಯಾರು ಕೊಡಲ್ಲ ಸರ್. ಪೆಟ್ರೋಲ್ ಡೀಸೆಲ್ ಹೇಳಿದ್ರಲ್ಲ ಸರ್? ಪೆಟ್ರೋಲ್ ವೆಹಿಕಲ್. ಬರೀ 4 ಲಕ್ಷ ಗಾಡಿ, ಬರೀ 4 ಲಕ್ಷ. ಮಾಡಲ್ ಎಷ್ಟು ಹೇಳಿದ್ರಲ್ಲ? 16 ಮಾಡಲ್ ಸರ್. ಇದು ಲೋನು 100% ಆಗುತ್ತೆ. ಲೋನ್ ಆಗುತ್ತಲ್ವಾ? ಮಾಡ್ಕೊಡ್ತೀನಿ, ಲೋನ್ ಆಗುತ್ತೆ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಹೇಳಿ. 2010 ಮಾಡಲ್ ಸೆಕೆಂಡ್ ಓನರ್ ರಿಡ್ಸ್. ಓಕೆ ಇದು ಕೂಡ ನಿಮ್ಗೆ VXi. ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಇಂಟೀರಿಯರ್ ಎಲ್ಲ ನೀಟ್ ಆಗಿದೆ, ಟೈರ್ ಅದು ಸೀಟ್ಸ್ ಕವರ್ ಎಲ್ಲ ಚೆನ್ನಾಗಿದೆ ಸರ್. ಹಾಗೆ ನಮ್ಮ ಬಾಡಿ ಲೈನ್ ಕೂಡ ನೀಟ್ ಆಗಿದೆ ಸರ್. ಟೈರ್ ಒಂದು 70-80% ಟೈರ್ ಇದೆ. 4 ಟೈರ್ ಫುಲ್ ಇದೆ ಸರ್ ಟೈರ್.
ಚೆನ್ನಾಗಿದೆ ಹೌದು ಸರ್, ಟೈರ್ ಎಲ್ಲ ಚೆನ್ನಾಗಿದೆ. ಓಕೆ ಸರ್, ಪ್ರೈಸ್ ಹೇಳಿ ಸರ್ ಇದು. ಸರ್ ಇದು ಒಂದು 275 ಫೈನಲ್ ಆಗುತ್ತೆ. ಸರ್ ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್ ಎದುರುಗಡೆ ಬಂದ್ರೆ ಒಂಚೂರು ಮಾಡೋಣ ಸರ್, ಅದು ಏನಂತ ಹೇಳ್ಬಿಡಿ ಸರ್ ಪ್ರೈಸ್ ನ. 270 ಕೊಡೋಣ ಸರ್ ಫೈನಲ್. ಓಕೆ, ಇನ್ನು ಮುಂದೆ ಬಂದ್ರೆ ಕಡಿಮೆ ಮಾಡಿ ಸರ್. ಮಾಡೋಣ ಬನ್ನಿ ಸರ್. ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಹೋಂಡಾ ಸಿಟಿ 2010 ಮಾಡೆಲ್, ಸೆಕೆಂಡ್ ಓನರ್ ಹೋಂಡಾ ಸಿಟಿ. 74,000 ಓಡಿದೆ ಗಾಡಿ. ಗಾಡಿ ನೋಡಿ ಆಫ್ಟರ್ ಮಾರ್ಕೆಟ್ ಮ್ಯಾಗಲ್ ಹಾಕಿದ್ದಾರೆ, ಗಾಡಿ ಚೆನ್ನಾಗಿದೆ ಸರ್. ಹಾಗೆ ಕಿಲೋಮೀಟರ್ ಎಷ್ಟು ಡ್ರೈವ್ ಆಗಿದೆ ಅಂದ್ರಲ್ಲ ಸರ್? 74,000 ಓಡಿದೆ. ಓನರ್ ಸರ್ ಇದು? ಸರ್ ಸೆಕೆಂಡ್ ಓನರ್ ವೆಹಿಕಲ್. ಓಕೆ ಸರ್, ಪ್ರೈಸ್ ತುಂಬಾ ನೀಟ್ ಗಾಡಿ, ಚೆನ್ನಾಗಿದೆ ಗಾಡಿ. ಸರ್ ಪ್ರೈಸ್ ಒಂದು 3,40,000 ಕೊಟ್ಬಿಡೋಣ. 340, ಮುಂದೆ ಬಂದ್ರೆ ಇನ್ನೂ ಕಡಿಮೆ ಆಗುತ್ತೆ. ಇನ್ನೊಂಚೂರು ಹೆಚ್ಚು ಕಮ್ಮಿ ಮಾಡೋಣ ಸರ್. ಓಕೆ, ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು SX4 2007 ಮಾಡೆಲ್ SX4 79,000 ಓಡಿದೆ. ಇದು ಕೂಡ ಟಾಪ್ ಎಂಡ್. ಇದು ಟಾಪ್ ಎಂಡ್ ಸರ್ ಇದು. ಸರ್ ಫೀಚರ್ಸ್ ಏನಿದೆ ಸರ್ ಇದರಲ್ಲಿ? ಸರ್ ಇದು ಅಷ್ಟೇ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಡಬಲ್ ಏರ್ ಬ್ಯಾಗ್, ಮ್ಯಾಗ್ ವೀಲ್ಸ್ ಎಲ್ಲ ಫುಲ್ಲಿ ಲೋಡೆಡ್ ಗಾಡಿ. ಸರ್ ಪ್ರೈಸ್ ಸರ್ ಇದು ಒಂದು 2 ಲಕ್ಷಕ್ಕೆ ಆಗುತ್ತೆ ಸರ್. ಓಕೆ ಸರ್, ಲೋ ಬಜೆಟ್ ಸರ್ ಇದು? ಲೋ ಬಜೆಟ್ ಲೋಗನ್ ಇದು. ಓಕೆ, 2008 ಮಾಡಲು ಸಿಂಗಲ್ ಓನರ್ ಲೋಗನ್. ಸರ್ ಬರೀ ಇದು 46,000 ಓಡಿದೆ ಗಾಡಿ. 46,000 ಡೀಸೆಲ್ ಸರ್ ಇದು? ಪೆಟ್ರೋಲ್ ವೆಹಿಕಲ್ ಸರ್. ಓಕೆ ಸರ್, ಹಾಗೆ ಪ್ರೈಸ್ ಹೇಳಿ ಸರ್ ಇದ್ರದ್ದು? ಸರ್ ಇದು 190 ಕೊಟ್ಬಿಡೋಣ ಫೈನಲ್. 190 ಸರ್? ಹೌದು ಸರ್. ಸರ್ ಇನ್ನೊಂದು ಪ್ರೈಸ್ ಆಗುತ್ತಾ ಸರ್? ಬರ್ಲಿ ಹೆಚ್ಚು ಕಮ್ಮಿ, ಎದುರುಗಡೆ ಹೆಚ್ಚು ಕಮ್ಮಿ ಮಾಡೋಣ. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್ ಫಿಯಟ್ ಲೀನಿಯಾ TZ ಗಾಡಿ ಇದು. ಓಕೆ, 2014 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಸರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಎಲ್ಲ ಆಫ್ಟರ್ ಮಾರ್ಕೆಟ್ ಹಾಕಿದ್ರೆ 90% ಇದೆ ಸರ್. ಚೆನ್ನಾಗಿದೆ ಸರ್, ಸೂಪರ್ ಇದೆ ಗಾಡಿ. ಸರ್ ಇದರ ಫೀಚರ್ಸ್ ಏನೇನು ಬರುತ್ತೆ ಸರ್ ಇದು? ಸರ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಇದ್ರಲ್ಲೂ. ಸರ್ ಫೀಚರ್ಸ್ ಹೇಳಿ ಸರ್ ಇನ್ನು ಸರ್? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಹೌದು ಸರ್. ಸರ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ, ಚೆನ್ನಾಗಿದೆ ಗಾಡಿ. ಸರ್ ಡೀಸೆಲ್ ಅವ್ರ ಪೆಟ್ರೋಲ್? ಸರ್ ಪೆಟ್ರೋಲ್ ಗಾಡಿ TZ ಇದು. TZ ಇಂಜಿನ್ ಅಲ್ವಾ? ಹೌದು ಸರ್, ಸೆಕೆಂಡ್ ಓನರ್ TZ ಇದು. ಸರ್ ಹಾಗೆ ಪ್ರೈಸ್? ಸರ್ ಬರೀ 63,000 ಓಡಿದೆ ಗಾಡಿ. ಇದೊಂದು 360 ಆಗುತ್ತೆ ಸರ್. ಓಕೆ ಸರ್ I20 ಆಸ್ಟಾ 2015 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಓಕೆ, ಗಾಡಿ ನೋಡಿ, ಇದು ಗಾಡಿ ತುಂಬಾ ಚೆನ್ನಾಗಿದೆ. I20 ನೋಡೋರು ತುಂಬಾ ಜನ ಕಮೆಂಟ್ ಹೇಳ್ತಿರ್ತೀರಾ. ಸೊ ಬೆಸ್ಟ್ ವೆಹಿಕಲ್ ಅನ್ಬೋದು. ಒಳ್ಳೆ ಗಾಡಿ. ಎದುರುಗಡೆ ನೋಡ್ತಿದ್ದೀನಿ, ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ. ಹಾಗೆ ನಿಮ್ಗೆ ಟಾಪ್ ಅನ್ ಬರುತ್ತಲ್ವಾ ಸರ್ ಇದು? ಹೌದು ಸರ್. ಓಕೆ, ಹಾಗೆ ಫೀಚರ್ಸ್ ತೋರಿಸ್ಬಿಡ್ತೀನಿ ನಿಮ್ಗೆ. ಆಸ್ಟಾ ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ, ಲೆದರ್ ಸೀಟ್ಸ್. ಸೊ ಫೀಚರ್ಸ್ ಕೂಡ ಇಂಟೀರಿಯರ್ ಕೂಡ ಚೆನ್ನಾಗಿದೆ. ಸರ್ ಪ್ರೈಸ್ ಎಷ್ಟು ಹೇಳಿದ್ರಾ ಸರ್ ಇದ್ರು? ಸರ್ ಇದು ಒಂದು 530 ಕೊಟ್ಬಿಡೋಣ ಸರ್. 530 ಆಗುತ್ತೆ ಸರ್? 530 ಕೊಟ್ಬಿಡೋಣ. ಈ ಬೆಲೆಗೆ ಯಾರು ಕೊಡ್ತಾರೆ? 530. ಡೀಸೆಲ್ ಆರ್ ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ವೆಹಿಕಲ್ ಸರ್. ಪೆಟ್ರೋಲ್ ಸರ್ ಇದು? ಮಾಡಲು ಒಳ್ಳೆ ಕಂಡೀಷನ್ ಗಾಡಿ, ಟಾಪ್ ಎಂಡ್. ಸರ್ ಇದಕ್ಕೆ ಲೋನ್ ಎಷ್ಟಾಗಬಹುದು? ಸರ್ ನಿಮ್ಗೆ 4.5 ಲಕ್ಷ ಲೋನೇ ಆಗುತ್ತೆ. ಇನ್ ಬ್ಯಾಲೆನ್ಸ್ ಅಮೌಂಟ್ ತಂದ್ರೆ ಸಾಕು. ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. 70-80 ತಂದ್ರೆ ಸಾಕು, ಒಳ್ಳೆ ಲೋನ್ ಮಾಡ್ಕೊಟ್ಬಿಡ್ತೀವಿ. ಓಕೆ ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್ ನಿಮ್ಗೆ ಕ್ರೂಸ್ LTZ ಇದು ಟಾಪ್ ಎಂಡ್ ಸನ್ರೂಫ್ ವೆಹಿಕಲ್. ಸನ್ರೂಫ್ ಕೂಡ ಬರುತ್ತೆ? ಹೌದು ಸರ್, ಇದು ಟಾಪ್ ಎಂಡ್. ಮ್ಯಾಗ್ ವೀಲ್? ಹೌದು, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ. ಡಬಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೇರಿಂಗ್, ಸನ್ರೂಫ್ ಎಲ್ಲ ಬರುತ್ತೆ ಸರ್. ಸರ್ ಇದು ಸಿಸ್ಟಮ್ ಕಂಪ್ನಿ ಇನ್ಬಿಲ್ಟ್ ಸಿಸ್ಟಮ್ ಸರ್ ಅದು? ಆಫ್ಟರ್ ಮಾರ್ಕೆಟಿಂಗ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ ಸರ್. ಸರ್ ಆಗಿದೆ ಸರ್ ಇದು ನಿಮ್ಗೆ ಒಂದು 385 ಆಗುತ್ತೆ. 385 ಸರ್ ಇದು? ಹೌದು ಸರ್. ಮುಂದೆ ಬಂದ್ರೆ ಇನ್ನೊಂದು ಬೆಸ್ಟ್ ಪ್ರೈಸ್ ಆಗುತ್ತಾ? ಮಾಡೋಣ ಸರ್, ಬರ್ಲಿ ಮಾಡೋಣ. ಸರ್ ಫಿಯಟ್ ಪುಂಟೋ 2011 ಮಾಡೆಲ್ ಇದು, ಪೆಟ್ರೋಲ್ ವೆಹಿಕಲ್. 63,000 ಓಡಿದೆ ಗಾಡಿ ಅಷ್ಟೇ. ಓಕೆ, ಸಿಂಗಲ್ ಓನರ್ ಗಾಡಿ, ಚೆನ್ನಾಗಿದೆ. ಸರ್ ಫೀಚರ್ಸ್ ಸರ್ ಇದರಲ್ಲಿ? ಸರ್ AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಇದ್ರಲ್ಲಿ, ಟೈರ್ಸ್ ಚೆನ್ನಾಗಿದೆ, 4 ಟೈರ್ ಚೆನ್ನಾಗಿದೆ ಸರ್ ಇದು. ಸರ್ ಇಂಟೀರಿಯರ್ ಚೆನ್ನಾಗಿದೆ ಸರ್ ಇದು. ಸರ್ ಪ್ರೈಸ್ ಹೇಳಿ ಸರ್ ಇದ್ರದ್ದು? ಸರ್ ಇದೊಂದು 2.25 ಲಕ್ಷಕ್ಕೆ ಮಾಡ್ಕೊಟ್ಬಿಡೋಣ ಸರ್. ಸರ್ ಮುಂದೆ ಬಂದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತಲ್ಲ? ಮಾಡೋಣ ಸರ್, ಬಂದ್ರೆ ಮಾಡೋಣ. ಓಕೆ, ನೆಕ್ಸ್ಟ್ ಸರ್ ಒಂದು ಬೀಟ್ ಇದೆ 2012 ಮಾಡೆಲ್, ಸೆಕೆಂಡ್ ಓನರ್ ಬೀಟು. ಓಕೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಇದ್ರಲ್ಲೂ. ಸರ್ ನೀಟ್ ವೆಹಿಕಲ್ ಇದೆ ಸರ್ ಇದು? ಹೌದು ಸರ್. ಸರ್ ಹಾಗೆ ಪ್ರೈಸ್ ಹೇಳ್ಬಿಡಿ ಸರ್ ಇದು? ಸರ್ ಬರೀ 180. ಬರೀ 180 ಸರ್? 1,80,000. ಇದರಲ್ಲೂ ಫಿಕ್ಸ್ ಎಲ್ಲ ಮುಂದೆ ಬಂದ್ರೆ ಕಡಿಮೆ? 30,000 ತಗೊಂಡ್ ಬರ್ಲಿ, ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ. ಬರೀ 30,000? ಬರೀ 30,000 ತಗೊಂಡ್ ಬರ್ಲಿ ಸರ್. ಹಾಗೆ ನೆಕ್ಸ್ಟ್ ಸರ್ ಒಂದು ಸಿಯಾಸ್ ಇದೆ ನೋಡಿ, 2016 ಮಾಡಲು, 16ನೇ ಮಾಡಲು, ಸೆಕೆಂಡ್ ಓನರ್. 71,000 ಓಡಿದೆ ಗಾಡಿ. ಸರ್ ಟಾಪ್ ಎಂಡ್ ಬರುತ್ತಲ್ವಾ ಇದು? ಇದು ಟಾಪ್ ಎಂಡ್ ಸರ್, ZXi. ಸೊ ಕೀಲೆಸ್ ಎಂಟ್ರಿ, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ? ಹೌದು ಸರ್. ಸರ್ ಇದರ ಫೀಚರ್ ಸರ್ ಇಲ್ಲಿ? AC ಪವರ್ ಸ್ಟೇರಿಂಗ್, ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್, ಕಮ್ಮಿ ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಇದೆ? ಹೌದು ಸರ್. ಸರ್ ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್ ಇದಕ್ಕೆ?
ಡಬಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಸರ್ ಇದು ಲೋನ್ ಎಷ್ಟಾಗುತ್ತೆ ಸರ್ ನಿಮ್ಗೆ ಅರೌಂಡ್ ಒಂದು 5 ಲಕ್ಷ ಲೋನೇ ಮಾಡ್ಕೊಡೋಣ ಸರ್? ಹಾಗೆ ಪ್ರೈಸ್ ಹೇಳ್ಬಿಡಿ ಇದ್ರದ್ದು. ಸರ್ ಇದು ಫೈನಲ್ ಒಂದು 5.25 ಲಕ್ಷ ಕೊಡ್ತೀನಿ ಸರ್. 5.25 ಲಕ್ಷ. ಹೌದು ಸರ್ ಲೋನ್ ಎಷ್ಟು ಹೇಳಿದ್ರಲ್ಲ? 5 ಲಕ್ಷ ಲೋನೇ 5 ಲಕ್ಷ ಲೋನ್ ಆಗ್ಬಿಟ್ರೆ ಒಂದು 75,000 ತಂದ್ರೆ ಸಾಕು. ಸಾಕು. ಓಕೆ ಸರ್ 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಗಾಡಿ ಚೆನ್ನಾಗಿದೆ ನೋಡಿ ಸರ್. 4 ಟೈರು ಚೆನ್ನಾಗಿದೆ ಸರ್ ಇದು. ಹೌದು ಸರ್, ಆಟೋಮೆಟಿಕ್ ವೆಹಿಕಲ್ ಇದು. ಸರ್ ಏರು ಟೈರ್ ಕೂಡ ಚೆನ್ನಾಗಿದೆ. ಹಾಗೆ ಫೀಚರ್ಸ್ ಹೇಳ್ಬಿಡಿ ಸರ್ ಇದು. AC ಪವರ್ ಸ್ಟೇರಿಂಗ್ 4 ವಿಂಡೋಸ್ ಎಲ್ಲ ಇದೆ ನೋಡಿ. ಸೊ ಆಟೋಮೆಟಿಕ್ ಅಲ್ವಾ ಸರ್ ಇದು? ಹೌದು ಸರ್. ಸರ್ ಪ್ರೈಸು ಸರ್ ಇದೊಂದು 290 ಆಗುತ್ತೆ. 290 ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ವೆಹಿಕಲ್ ಸರ್. ಒಂದು ರೇಟ್ ಶಿಫ್ಟ್ ಇದೆ ಸರ್. ಸರ್ 2008 ಮಾಡಲು ಸೆಕೆಂಡ್ ಓನರ್ 72,000 ಓಡಿದೆ ಗಾಡಿ. ಓಕೆ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಬರುತ್ತೆ ಸರ್ ಫೀಚರ್ಸ್ ಸರ್ ಇದರಲ್ಲಿ? ಸರ್ AC ಪವರ್ ಸ್ಟೇರಿಂಗ್ 4 ವಿಂಡೋಸ್. ಸರ್ ಹಾಗೆ ಪ್ರೈಸ್ ಹೇಳ್ಬಿಡಿ. ಸರ್ ಇದು ಒಂದು 2.25 ಆಗುತ್ತೆ. 2.5 ಸರ್ ಇದು? ಸರ್ ನಮ್ಮ ಹತ್ರ ಒಂದು 14 ಮಾಡಲು i10 ಇದೆ. ಓಕೆ. ಮಾತ್ರ i10 ಯಾವ್ದಿಲ್ಲ, ಇದೊಂದಿದೆ ನೋಡಿ, ಎಲ್ಲ ಸೇಲ್ ಆಗಿದಾವೆ. 14 ಮಾಡಲು ಸೆಕೆಂಡ್ ಓನರ್. ಸರ್ ಇದ್ರ ಫೀಚರ್ಸ್? ಸರ್ ಇದ್ರಲ್ಲಿ AC ಪವರ್ ಸ್ಟೇರಿಂಗ್ 4 ವಿಂಡೋ ಎಲ್ಲ ಬರುತ್ತೆ. ಸರ್ ಕಿಲೋಮೀಟರ್ ಎಷ್ಟು ಡ್ರೈವ್ ಆಗಿದೆ? ಸರ್ ಇದು 75,000 ಓಡಿದೆ ಗಾಡಿ. 14 ಮಾಡಲ್ ಅಂದ್ರೆ ಇದಕ್ಕೆ ಲೋನ್ ಆಗುತ್ತಲ್ವಾ ಸರ್? 100% ಆಗುತ್ತೆ ಲೋನ್. 100% ಲೋನ್ ಆಗುತ್ತೆ ಸರ್. ಹಾಗೆ ಪ್ರೈಸ್ ಹೇಳ್ಬಿಡಿ. ಸರ್ ಇದು ನಿಮ್ಗೆ ಒಂದು 3.20 ಆಗುತ್ತೆ. 3.20 ಸರ್. ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ ಸರ್. ಇನ್ನ ಒಂದು 10,000 3.20 3.10ಕ್ಕೆ ಕೊಡೋಣ ಬನ್ನಿ ಸರ್. ಇನ್ನೊಂದು ನಮ್ಮ ಹತ್ರ SX4 ಇದೆ. 2008 ಮಾಡಲು ಸೆಕೆಂಡ್ ಓನರ್. ಇದು ಕೂಡ ಟಾಪ್ ಎಂಡ್. ಟಾಪ್ ಎಂಡ್ ಸರ್ ಇದು? ಇದು ಕೂಡ ಟಾಪ್ ಎಂಡ್. ಸೊ ಮ್ಯಾಗ್ ವೀಲ್ ಹೌದು, ಡಬಲ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಸರ್. ಹಾಗೆ ಇದ್ರ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ನಿಮ್ಗೆ ಒಂದು 2.10 ಆಗುತ್ತೆ ಸರ್. 2.10. ನೆಕ್ಸ್ಟ್ ಒಂದು ನಿಸಾನ್ ಇದೆ ನಮ್ಮ ಮುಂದೆ ಸರ್. ಇದು 21 ಮಾಡಲು ಡೀಸೆಲ್ ವೆಹಿಕಲ್ ನಿಸಾನ್. ಸರ್ ಎಷ್ಟು ಮೈಲೇಜ್ ಬರೋ ಡೀಸೆಲ್ ಅಂದ್ರೆ? ಸರ್ ಡೀಸೆಲ್ ಅರೌಂಡ್ 20+ ಬರುತ್ತೆ ಇದು ಗಾಡಿ. ಸರ್ ಕಿಲೋಮೀಟರ್ ಡ್ರೈವ್ ಎಷ್ಟಾಗಿದೆ? ಸರ್ ಇದು ಒಂದು 68-70,000 ಓಡಿದೆ ಗಾಡಿ. ಫೀಚರ್ಸ್ ಹೇಳಿ ಸರ್. ಆಗಿದ್ದು AC ಪವರ್ ಸ್ಟೇರಿಂಗ್ 4 ವಿಂಡೋಸ್ ಎಲ್ಲ ಬರುತ್ತೆ ಸರ್. ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ ಸರ್ ಅವರು? ಹೌದು ಸರ್. ಓಕೆ. 4 ಪವರ್ ವಿಂಡೋ ಅಲ್ವಾ? ಹೌದು ಸರ್. ಸರ್ ಪ್ರೈಸು? ಸರ್ ಬರೀ 4.25 ಲಕ್ಷ ಕೊಡ್ತೀನಿ. ಓನರ್? ಸೆಕೆಂಡ್ ಓನರ್ ವೆಹಿಕಲ್ 21 ಮಾಡಲ್ ಡೀಸೆಲ್ ವೆಹಿಕಲ್. 21 ಮಾಡಲ್ ಸರ್. ಇದು ಲೋನ್ ಫುಲ್ 100% ಆಗುತ್ತಲ್ವಾ? 100% ಲೋನೇ ಮಾಡ್ಕೊಟ್ಬಿಡೋಣ ಸರ್. ಸರ್ ಇನ್ನೊಂದು ಸರಿ ಲಾಸ್ಟ್ ಪ್ರೈಸ್ ಹೇಳ್ಬಿಡಿ. ಸರ್ 4.25 ಲಕ್ಷಕ್ಕೆ ಆಗುತ್ತೆ ಫೈನಲ್. ಓಕೆ. ಸರ್ 2011 ಮಾಡಲ್ ಜೆನ್ ಎಸ್ಟಿಲೋ ಪೆಟ್ರೋಲ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಸರ್? ಹಾ ಸರ್, 55,000 ಓಡಿದೆ ಸರ್. ಹಾಗೆ ಇದರಲ್ಲಿ ಫೀಚರ್ಸ್ ಸರ್ ಇದು? AC ಪವರ್ ಸ್ಟೇರಿಂಗ್ 4 ವಿಂಡೋ ಎಲ್ಲ ಬರುತ್ತೆ ಸರ್. ಸರ್ ಪ್ರೈಸು? ಸರ್ ಇದೊಂದು 2.10 ಆಗುತ್ತೆ ಫೈನಲ್ ಟು ಫೈನಲ್. 2.10 ಆಗುತ್ತೆ. ಹಾಗೇನೆ ಒಂದು ಸಿಟಿಲಿ ಚಿಕ್ಕ ಗಾಡಿ ಹುಡುಕ್ತಿದ್ರೆ ತುಂಬಾ ಜನ. ಸೊ ಬೆಸ್ಟ್ ವೆಹಿಕಲ್ ಅನ್ಬೋದು ಸರ್. 2.10 ಫಿಕ್ಸ್ ಅಲ್ವಾ ಸರ್ ಅದು? ಮಾಡ್ಕೊಡೋಣ ಸರ್. 2.10 ಫೈನಲ್ ಆಗುತ್ತೆ. ಫೈನಲ್ ಆಗುತ್ತಾ ಸರ್? ಇದು ಚವರ್ಲೆಸ್ ಸ್ಪಾರ್ಕ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. 68,000 ಓಡಿದೆ. ಜಿನಿಯನ್ 68,000 ಓಡಿದೆ ಸರ್ ಇದು. ಸರ್ ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ. ಚೆನ್ನಾಗಿದೆ ಗಾಡಿ, ಸಣ್ಣ ವೆಹಿಕಲ್. ಸಿಟಿ ಯೂಸ್ಗೆಲ್ಲ ಚೆನ್ನಾಗಿರುತ್ತೆ ಸರ್. ಸರ್ ಹಾಗೆ ಫೀಚರ್ಸ್ ಹೇಳಿ ಸರ್ ಇದು? AC ಪವರ್ ಸ್ಟೇರಿಂಗ್ 4 ವಿಂಡೋ ಎಲ್ಲ ಬರುತ್ತೆ ಸರ್ ಇದ್ರಲ್ಲಿ. ಸೊ ಇಂಟೀರಿಯರ್ ಎಲ್ಲ ನೀಟ್ ಆಗಿದೆ ಸರ್. ಪ್ರೈಸ್ ಹೇಳ್ಬಿಡಿ ಸರ್ ಇದು? ಸರ್ ಪೆಟ್ರೋಲ್ ವಿತ್ LPG ಇದೆ ಸರ್ ಇದು? ಆರಾಮಾಗಿ. ಓ ಪೆಟ್ರೋಲ್ ವಿತ್ LPG ಅಂದ್ರೆ LPG ಗೆ ನಮಗೆ ತುಂಬಾ ದುಡ್ಡು ಉಳಿತಿದೆ, ಆಮೇಲೆ ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಹಾಗೆ ಪ್ರೈಸ್ ಹೇಳ್ಬಿಡಿ ಸರ್. 1.5 ಲಕ್ಷ ಕೊಟ್ಬಿಡೋಣ. ಬರೀ 1.5 ಲಕ್ಷ ಸರ್? ಹೌದು ಸರ್. ಸರ್ ಮುಂದೆ ಬಂದ್ರೆ ಇನ್ನೊಂದು ಮಾಡೋಣ, ಬರ್ಲಿ ಸರ್. ಇನ್ನೊಂದು ಪ್ರೈಸ್ ಬಂದಾಗ ಕುತ್ಕೊಂಡು ಮಾತಾಡಿದಾಗ ಕಡಿಮೆ ಮಾಡ್ತೀರಾ ಸರ್? ಓಕೆ ಸರ್, ಮಾಡೋಣ ಬರ್ಲಿ. ಓಕೆ. ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು ಚವರ್ಲೆಟ್ ಸೈಲ್. ಇದು ಪೆಟ್ರೋಲ್ ವೆಹಿಕಲ್ 2013 ಮಾಡಲು ಸರ್. ಟಾಪ್ ಅಂಡ್ ಬರುತ್ತಲ್ವಾ ಸರ್ ಇದು? ಹೌದು ಸರ್. ಇದು LS ಮಾಡಲು ಸರ್. ಫೀಚರ್ಸ್ ಸರ್ AC ಪವರ್ ಸ್ಟೇರಿಂಗ್ 4 ವಿಂಡೋಸ್ ಮ್ಯಾಗ್ ವೀಲ್ಸ್ ಎಲ್ಲ ಇದೆ ನೋಡಿ ಸರ್. ಪ್ರೈಸ್ ಹಾಗೆ ಸರ್ ಇದೊಂದು 280 ಕೊಡೋಣ ಸರ್. 280 ಫೈನಲ್ ಸರ್ ಇದು? ಹೆಚ್ಚು ಕಮ್ಮಿ ಕೊಡೋಣ ಸರ್ ಮುಂದೆ. ಫೈನಲ್ ಅಂತಲ್ಲ, ಕಡಿಮೆ ಆಗುತ್ತೆ. ಇರ್ಲಿ, ಕಮ್ಮಿ ಮಾಡೋಣ ಸ್ವಲ್ಪ ಸರ್. ನೆಕ್ಸ್ಟ್ ಹಂಗೆ ಒಂದು ETS ಇದೆ ಸರ್. ETS 2011 ಮಾಡೋದು V ವೇರಿಯಂಟ್ ಇದು. ಇದು ಕೂಡ ಮಿಡ್ಲ್ ಓಪ್ಷನ್. AC ಪವರ್ ಸ್ಟೇರಿಂಗ್ 4 ವಿಂಡೋ ಎಲ್ಲ ಬರುತ್ತೆ. ಸಿಂಗಲ್ ಓನರ್ ಗಾಡಿ. ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ, ಬಾಡಿ ಲೈನ್ ನೀಟ್ ಆಗಿದೆ ಸರ್. ಹಾಗೆ ಇದ್ರದ್ದು ಕಿಲೋಮೀಟರ್ ಡ್ರೈವ್ ಹೇಳಿದ್ರೆ ಎಷ್ಟು ಹೇಳಿದ್ರಿ ಸರ್? 72,000 ಓಡಿದೆ. ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಇದೆ ಸರ್. ಓನರ್? ಸಿಂಗಲ್ ಓನರ್. 3.5 ಇದೆ. ಒಂದು 3.25 ಕೊಟ್ಬಿಡೋಣ ಸರ್ ಫೈನಲ್. 3.25 ಫೈನಲ್? ಫೈನಲ್ ರೇಟ್ 3.25 ಕೊಟ್ಬಿಡೋಣ. ಸೊ ಅದು ಕೂಡ ಫಿಕ್ಸ್ ಅಲ್ಲ. ತುಂಬಾ ಜನ ETS ಹುಡ್ಕೋರು ಇದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಿ. ಸೊ ಅದು ಕಡಿಮೆ ಆಗುತ್ತೆ ಕುತ್ಕೊಂಡು ಮಾತಾಡಿದ್ರೆ ಸರ್. ನೆಕ್ಸ್ಟ್ ಹಂಗೆ ಸರ್ ಇನ್ನೊಂದು TZ ಸರ್. ಡೀಸೆಲ್ ಅವ್ರ ಪೆಟ್ರೋಲ್ ಸರ್ ಇದು? ಸರ್ ಇದು ಪೆಟ್ರೋಲ್ ವೆಹಿಕಲ್ ಲೀನಿಯಾ TZ. ಇದು ಪೆಟ್ರೋಲ್ 2013 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಕಿಲೋಮೀಟರ್ ಡ್ರೈವ್ ಸರ್ ಇದು? ಸರ್ ಇದು 73 ಓಡಿದೆ. ನೀಟ್ ಆಗಿದೆ ಸರ್ ವೆಹಿಕಲ್. ಗಾಡಿ ಚೆನ್ನಾಗಿದೆ ಸರ್. ಸರ್ ಫೀಚರ್ಸ್ ಸರ್ ಇದರಲ್ಲಿ? ಸರ್ AC ಪವರ್ ಸ್ಟೇರಿಂಗ್ 4 ವಿಂಡೋಸ್ ಎಲ್ಲ ಬರುತ್ತೆ ಇದ್ರಲ್ಲೂ ಸರ್. ಹಾಗೆ ಪ್ರೈಸ್ ಹೇಳ್ಬಿಡಿ ಇದ್ರದ್ದು? ಸರ್ ಇದು ಒಂದು 3 ಲಕ್ಷಕ್ಕೆ ಆಗುತ್ತೆ ಸರ್.
ಓಕೆ ಹಾಗೆ ನಮ್ಮ ಮುಂದೆ ಒಂದು ರೆಡ್ ಶಿಫ್ಟ್ ಇದೆ ಸರ್, ಡೀಟೇಲ್ಸ್ ಹೇಳಿ. ಸರ್ 2015 ಮಾಡಲು ರಿಜಿಸ್ಟ್ರೇಷನ್ ಗಾಡಿ ಇದು, ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್, ವಿಡಿಐ ಇದು. ಸೊ ಡೀಸೆಲ್ ಅಂದ್ರೆ ಒಳ್ಳೆ ಮೈಲೇಜ್ ಅಲ್ಲ ಸರ್ ನಮ್ಗೆ? ಹೌದು ಸರ್. ಸರ್ ಹಾಗೆ ಫೀಚರ್ಸ್ ಹೇಳಿ ಸರ್. ಇದು ಸರ್ AC ಪವರ್ ಸ್ಟೇರಿಂಗ್, 4 ವಿಂಡೋಸ್ ಎಲ್ಲ ಬರುತ್ತೆ ಇದ್ರಲ್ಲಿ. ಸೀಸ್ ಕವರ್ ಎಲ್ಲ ಚೆನ್ನಾಗಿದೆ ಸರ್. ಇದು ಚೆನ್ನಾಗಿದೆ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ 20+. ಸರ್ ಹಾಗೆ ಪ್ರೈಸ್ ಸರ್ ಇದು 495 ಇದೆ, 480 ಫೈನಲ್ ಕೊಡ್ತೀನಿ ಸರ್. 480 ಫೈನಲ್ ಸರ್. 4,80,000. ಓಕೆ ಸರ್, ಲೋನ್ ಆಗುತ್ತಲ್ವಾ ಇದಕ್ಕೂ? ಓ ಆಗುತ್ತೆ ಸರ್. ಸರ್ ಎಷ್ಟು ಲೋನ್ ಆಗ್ಬೋದು ಸರ್? 4 ಲಕ್ಷ ಲೋನೇ ಮಾಡ್ಕೊಡೋಣ. ಓಕೆ ಸರ್ i20 ಮ್ಯಾಗ್ನಾ ಡೀಸೆಲ್ ವೆಹಿಕಲ್, 2013 ಮಾಡಲು. ಸರ್ ಇದರಲ್ಲಿ ಫೀಚರ್ಸ್ AC ಪವರ್ ಸ್ಟೇರಿಂಗ್, 4 ವಿಂಡೋಸ್ ಎಲ್ಲ ಬರುತ್ತೆ ಸರ್ ಇದ್ರಲ್ಲಿ. ಸೊ ಟೈರ್ ಕೂಡ ನಮ್ಗೆ ಒಂದು 80-70% ಇದೆ ಸರ್ ಟೈರು. ಸರ್ ಹಾಗೆ ಇದು ಕಿಲೋಮೀಟರ್ ಎಷ್ಟು ಡ್ರೈವ್ ಆಗಿದೆ ಸರ್ ಇದು? ಸರ್ ಇದು ಕಿಲೋಮೀಟರ್ ನೋಡ್ಬೇಕು. 2013 ಮಾಡಲು, ಸೆಕೆಂಡ್ ಓನರ್. ಒಂದ್ 410 ಫೈನಲ್ ಆಗುತ್ತೆ. 40 ಫೈನಲ್ ಸರ್? 410 ಫೈನಲ್ ಆಗುತ್ತೆ, ಡೀಸೆಲ್ ವೆಹಿಕಲ್. ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು ವಿವೋ ಪುಂಟೋ, 2015 ಮಾಡಲು, ಸಿಂಗಲ್ ಓನರ್ ಪುಂಟೋ. ಓಕೆ ಪುಂಟೋ ನೋಡ್ತಾರ ನೋಡಿ, ಸ್ಪೋರ್ಟ್ಸ್ ವರ್ಷನ್ ತುಂಬಾ ಚೆನ್ನಾಗಿದೆ ಗಾಡಿ ಇದು. ಸ್ವಲ್ಪ ಜನ ಪುಂಟ ನೋಡ್ತಿರ್ತಾರೆ ಸರ್, ಸ್ವಲ್ಪ ಜನ. ಹೌದು ಸರ್. ಓಕೆ ಸರ್ ಹಾಗೆ ಫೀಚರ್ಸ್ ಸರ್ ಇದರಲ್ಲಿ? AC ಪವರ್ ಸ್ಟೇರಿಂಗ್, 4 ವಿಂಡೋಸ್ ಎಲ್ಲ ಇದೆ ಸರ್ ಇದ್ರಲ್ಲಿ. ಇಂಟೀರಿಯರ್ ಎಲ್ಲ ನೀಟ್ ಆಗಿದೆ. 71,000 ನೋಡಿದೆ ಸರ್ ಗಾಡಿ. ಸರಿ 71,000. ಹೌದು ಸರ್. ಸರ್ ಪ್ರೈಸು ಸರ್ ಒಂದು 390 ಆಗತ್ತೆ ಇದು. ಸರ್ ಮುಂದೆ ಬಂದ್ರೆ ಒಂಚೂರು ಹೆಚ್ಚು ಕಮ್ಮಿ ಮಾಡೋಣ ಸರ್. ಓಕೆ ಸರ್ i20 ಆಕ್ಟಿವ್ ಇದು, ಓಕೆ 2015 ಮಾಡಲು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ರೇರ್ ಅಲ್ವಾ ಸರ್ ಇವಾಗ? ಸರ್ ತುಂಬಾ rare ರೇರ್ ಗಾಡಿ, ಫುಲ್ಲಿ ಲೋಡೆಡ್ ಗಾಡಿ. ಫುಲ್ಲಿ ಲೋಡೆಡ್ ಸರ್ ಇದು? ಹೌದು, ಇದು ಕೂಡ ಟಾಪ್ ಎಂಡ್ ಬರ್ತಲ್ವಾ ಸರ್ ಇದು? ಹೌದು ಸರ್. ಸೊ ಇಂಟೀರಿಯರ್ ಎಲ್ಲ ನೀಟ್ ಆಗಿದೆ ಸರ್. ಲೆದರ್ ಸೀಟ್ಸ್ ಎಲ್ಲ ಹಾಕ್ಸಿದಾರ ಸರ್ ಹೊಸದು? ಹೌದು ಸರ್. Seats cover ಎಲ್ಲ? ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್? ಸಿಂಗಲ್ ಓನರ್ ವೆಹಿಕಲ್. ಸರ್ ಪ್ರೈಸು? ಸರ್ ಇದೊಂದು 5.5 ಫೈನಲ್ ಆಗುತ್ತೆ ಸರ್. ಲೋನು ಲೋನ್ ಮಾಡ್ಕೊಡೋಣ. ಎಷ್ಟು ಸರ್ ಇದು? 100% ಆಗುತ್ತಾ? 100 ಇಲ್ಲ, 4.5 ಲಕ್ಷ ಲೋನ್ ಮಾಡ್ಕೊಡೋಣ. ಓಕೆ ಸರ್. ನೆಕ್ಸ್ಟ್ ಸರ್ ಲೀನಿಯಾ 2009 ಮಾಡಲು, ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ. ಡೀಸೆಲ್ ಅಂದ್ರೆ ಒಳ್ಳೆ ಮೈಲೇಜ್ ಸರ್ ನಮ್ಗೆ? ಹೌದು ಸರ್. ಸೊ ಬಾಡಿ ಲೈನ್ ಎಲ್ಲ ನೋಡ್ತಾ ಇದ್ರೆ ನೀಟ್ ಆಗಿದೆ ಬಾಡಿ ಲೈನ್. ಸರ್ ಹಾಗೆ ಫೀಚರ್ಸ್ ಹೇಳಿ ಸರ್ ಇದು? ಸರ್ AC ಪವರ್ ಸ್ಟೇರಿಂಗ್, 4 ವಿಂಡೋಸ್ ಎಲ್ಲ ಬರುತ್ತೆ ಇದ್ರಲ್ಲಿ. ಸರ್ ಸೀಟ್ ಕವರ್ ಎಲ್ಲ ಹೊಸದ್ ಹಾಕೊಡ್ತೀವಿ. ಗಾಡಿ Seat cover ಹಾಕ್ಕೊಡ್ತೀರಾ? ಚೆನ್ನಾಗಿ ಬರುತ್ತೆ. ಹೌದು. ಸೊ ಈ ಗಾಡಿ ಯಾರನ್ನ ಬೈ ಮಾಡಿದ್ರೆ ಅವ್ರು ಸೀಟ್ಸ್ ಕವರ್ ಕೂಡ ಹೊಸದು ಹಾಕೊಡ್ತಾರಂತೆ. ಸರ್ ಹಾಗೆ ಪ್ರೈಸ್ ಹೇಳಿ ಸರ್ ಇದು? ಸರ್ ಇದು ಒಂದು 270 ಆಗುತ್ತೆ. 270? ಹೌದು ಸರ್. ಸರ್ ಇನ್ನೊಂದ್ ಸ್ವಲ್ಪ ಕಡಿಮೆ ಮಾಡಿ ಸರ್ ಮುಂದೆ ಬಂದ್ರೆ. ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡೋಣ ಸರ್, ಇರುತ್ತೆ, ನೆಗೆಷಬಲ್ ಇದ್ದೇ ಇರುತ್ತೆ. ಓಕೆ